ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ಗೋವಿಂದಾಯ ನಮೋ ನಮಃ. ಕುರುಕ್ಷೇತ್ರದ ರಣಾಂಗಣದ ಉದ್ವಿಗ್ನತೆಯ ಸಂದರ್ಭದಲ್ಲಿ ಕರ್ತವ್ಯ ವಿಮುಖನಾದ ಅರ್ಜುನನಿಗೆ ಕರ್ತವ್ಯದ ಜಾಗೃತಿಯನ್ನು ತಂದುಕೊಟ್ಟ ಉಪದೇಶ ಶ್ರೀಮದ್ ಭಗವದ್ಗೀತೆ. ನಮ್ಮ ಜೀವನದ ಹಗರಣಗಳಲ್ಲಿ ಉದ್ವೇಗಗೊಂಡು ಕರ್ತವ್ಯ ವಿಮುಖರಾದ ನಮಗೂ ಎಚ್ಚರಿಕೆಯ ಸಂದೇಶವನ್ನು, ಆಧ್ಯಾತ್ಮಿಕ ಜಾಗೃತಿಯನ್ನು ಒಡಮೂಡಿಸುವಂತಹ ಅದ್ಭುತವಾದ ಗ್ರಂಥ ಶ್ರೀಮದ್ ಭಗವದ್ಗೀತೆ. ವೆಂಕಟೇಶ್ವರ ಭಕ್ತಿ ವಾಹಿನಿಯ ಮೂಲಕ ಭಗವದ್ಗೀತೆಯ ಪಾರಾಯಣ ಮತ್ತು ಭಗವದ್ಗೀತೆಯ ಅರ್ಥಾನುಸಂಧಾನವನ್ನು ವ್ಯವಸ್ಥೆಗೊಳಿಸಿದ್ದಾರೆ. ಎಲ್ಲ ವರ್ಗದ ಸಜ್ಜನರು ಈ ಭಗವದ್ಗೀತೆಯ ಪಾರಾಯಣದಲ್ಲಿ ಮತ್ತು ಭಗವದ್ಗೀತಾ ಪ್ರವಚನದ ಶ್ರವಣದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗಬೇಕು. ಈಗ ಭಗವದ್ಗೀತೆಯ 15ನೆಯ ಅಧ್ಯಾಯದ ವಿವರಣೆ ಹಾಗೂ ಪಾರಾಯಣವನ್ನು ಇಲ್ಲಿ ನಿರೂಪಿಸಲಾಗಿದೆ. ಸಮಸ್ತ ಪ್ರಪಂಚವನ್ನು ನಾವು ಗಮನಿಸಿದಾಗ ಇದನ್ನು 3 ಭಾಗವಾಗಿ ವಿಂಗಡಿಸಬಹುದು. ಒಂದು ಜಡ, ಒಂದು ಚೇತನ, ಒಂದು ಪರಮಚೇತನ. ಈ ಜಡವಾದ ವಸ್ತುಗಳಿಗೂ ಚೇತನವಾದ ವಸ್ತುಗಳಿಗೂ ಇವರೆರಡನ್ನೂ ಕೂಡ ನಿಯಂತ್ರಿಸುವ ಪರಮಚೇತನನಾದ ಭಗವಂತನಿಗೂ ಇರತಕ್ಕ ಅಂತರವನ್ನು, ಭೇದವನ್ನು, ವ್ಯತ್ಯಾಸಗಳನ್ನು ತಿಳಿಸುವುದೇ ಈ ಭಗವದ್ಗೀತೆಯ 15ನೆಯ ಅಧ್ಯಾಯದ ಸಾರಾಂಶ. ಭಗವಂತನ ಸರ್ವೋತ್ತಮತ್ವವನ್ನು ಸ್ಫುಟವಾಗಿ ನಿರೂಪಣೆ ಮಾಡುವ ಈ 15ನೇ ಅಧ್ಯಾಯದ ಗೀತೆಯನ್ನು ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರೂ ಪಾರಾಯಣ ಮಾಡಿ ಪುಣ್ಯಭಾಜನರಾಗಬೇಕು, ಅಧ್ಯಾತ್ಮದ ತಿಳುವಳಿಕೆಯನ್ನು ಪಡೆಯಬೇಕು ಅನ್ನುವ ಸದುದ್ದೇಶದಿಂದ ಈಗ 15ನೇ ಅಧ್ಯಾಯದ ಗೀತಾರ್ಥ ಚಿಂತನೆ ಹಾಗೂ ಪಾರಾಯಣಗಳು ಪ್ರಾರಂಭವಾಗ್ತಾ ಇದೆ. ಗುರುಗಳು ಸಂಕಲ್ಪಪೂರ್ವಕವಾಗಿ ಪಾರಾಯಣವನ್ನು ಮಾಡಿಸ್ತಾರೆ. ಅದರ ಆ ಸಂಕಲ್ಪವನ್ನು ಮನಸ್ಸಲ್ಲಿಟ್ಟುಕೊಂಡು ಗೀತಾರ್ಥ ಅನುಸಂಧಾನದ ಶ್ರವಣವನ್ನು ಕೂಡ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಭಕ್ತಿವಾಹಿನಿಯ ಪರವಾಗಿ ನಿಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಆರಂಭದಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ನಮ್ಮ ಮನಸ್ಸಿನ ಆಳದಲ್ಲಿ ಹೊತ್ತುಕೊಂಡಂಥ ಎಲ್ಲ ವಿಧವಾದ ಅಭೀಷ್ಟಗಳನ್ನು ನೆರವೇರಿಸಿಕೊಡಬೇಕು ಅಂತ ಭಗವಂತನಲ್ಲಿ ನಾವು ಸಲ್ಲಿಸುವ ಪ್ರಾರ್ಥನೆಯ ಮತ್ತೊಂದು ರೂಪವೇ ಅದು ಸಂಕಲ್ಪ. ಆ ಸಂಕಲ್ಪವನ್ನು ನಾವೆಲ್ಲರೂ ಒಟ್ಟಾಗಿ ಈ ಸಂದರ್ಭದಲ್ಲಿ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತಿ ಜಾನೇಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಚ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ
ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ सर्वयज्ञफलप्राप्त्यर्थं ಸರ್ವಾಸಾಂ ಸಂಪದಾಂ सर्वासां सम्पदां ಪ್ರಾಪ್ತ್ಯರ್ಥಂ प्राप्त्यर्थं ವಿದ್ಯಾರ್ಥಿನಾಂ विद्यार्थिनां ಬುದ್ಧಿಶಕ್ತಿವೃದ್ಧಿದ್ವಾರಾ बुद्धिशक्तिवृद्धिद्वारा ಪರೀಕ್ಷಾಸು परीक्षासु ಉತ್ತೀರ್ಣತಾ ಸಿದ್ಧ್ಯರ್ಥಂ उत्तीर्णता सिद्ध्यर्थम् ಅಧಿಕಾರಿಣಾಂ अधिकारिणां ಸ್ವಸ್ವವಿಧಿ ನಿರ್ವಹಣ स्वविधिनिर्वहण ಕೌಶಲ ಸಿದ್ಧ್ಯರ್ಥಂ कौशलसिद्ध्यर्थं ಸಮಸ್ತ ಪಾಪಕ್ಷಯಾರ್ಥಂ समस्तपापक्षयार्थं ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ज्ञानभक्तिवैराग्यसिद्ध्यर्थं ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯಾ श्रीगोपालकृष्णप्रेरणया ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ श्रीगोपालकृष्णप्रीत्यर्थं ಶ್ರೀಮದ್ಭಗವದ್ಗೀತಾಯಾಃ श्रीमद्भगवद्गीतायाः ಪಂಚದಶೋಧ್ಯಾಯ पञ्चदशोऽध्याय ಅಂತರ್ಗತ अन्तर्गत ಶ್ಲೋಕಪಾರಾಯಣಂ श्लोकपारायणं ತಥಾ तथा ಭಗವದ್ಗೀತಾ ಪ್ರವಚನ भगवद्गीता प्रवचन ಶ್ರವಣಂಚ शरणं च ಕರಿಷ್ಯಾಮಹೇ करिष्यामहे ಕೃಷ್ಣಾಯ ವಾಸುದೇವಾಯ कृष्णाय वासुदेवाय ಹರಯೇ ಪರಮಾತ್ಮನೇ हरये परमात्मने ಪ್ರಣತಕ್ಲೇಶನಾಶಾಯ प्रणतक्लेशनाशाय ಗೋವಿಂದಾಯ ನಮೋ ನಮಃ गोविन्दाय नमो नमः ಶ್ರೀಮದ್ ಭಗವದ್ಗೀತೆಯನ್ನು ಕುರಿತು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारं ತತ್ರ ನಾಮ ಸಹಸ್ರಕಂ तत्र नाम सहस्रकं ವೈಷ್ಣವಂ ಕೃಷ್ಣಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ. तज्ज्ञानात् मुच्यतेऽञ्जसा ಸಮಸ್ತ ಶಾಸ್ತ್ರದ ನಿರ್ಮಾತೃಗಳಾದಂಥವರು ಭಗವಂತನಾದ ಶ್ರೀ ವೇದವ್ಯಾಸರು. ಅವರನ್ನು ನಮಿಸ್ತಾ ಇದ್ದೇವೆ. ವೇದವ್ಯಾಸ ಗುಣಾವಾಸ वेदव्यास गुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವನಾಶಂ ಹರೇ ನಿಶಂ. कुर्वनाशं हरेशम् ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ. ನ ಚ ಸಂಪ್ರತಿಷ್ಠಾ ಅಂತ ಕೆಲವು ಕಡೆಯಲ್ಲಿ ಪಾಠ ಇದೆ, ನ ಚ ಸಂಪ್ರವಿಷ್ಟ ಅಂತ ಕೆಲವು ಕಡೆಯಲ್ಲಿ ಪಾಠ ಇದೆ. ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ. ಎಲ್ಲ ಇಡೀ ಜಗತ್ತನ್ನು, ಇಡೀ ಸಂಸಾರ ಬ್ರಹ್ಮಾಂಡವನ್ನು ಒಳಗೊಂಡ ಎಲ್ಲವನ್ನು ಸೇರಿಸಿ ಇದೊಂದು ದೊಡ್ಡ ಅಶ್ವತ್ಥ ವೃಕ್ಷ ಅಂತ ಅದರ ನಿರೂಪಣೆಯನ್ನು ಮಾಡಿದರು. ಭಾರೀ ದೊಡ್ಡದಾದ ಅಶ್ವತ್ಥ ವೃಕ್ಷ ಅಂಥೇಳಿ ಅದಕ್ಕೆ ಆಧಾರ ಯಾವುದು, ಬೇರುಗಳು ಯಾವುದು, ಶಾಖೆಗಳು ಯಾವುದು, ಪುಷ್ಪಗಳು ಯಾವುದು, ಫಲಗಳು ಯಾವುದು, ಇದೆಲ್ಲವನ್ನು ಕೂಡ ನಿರೂಪಣೆಯನ್ನು ಮಾಡ್ಕೊಂಡು ಬಂದರು. ಸರ್ವೋಚ್ಚೋ ಭಗವಾನ್ ವಿಷ್ಣು ಮೂಲಂ ಭೂಮಿವದಸ್ಯತು ಜಗದಾಖ್ಯಸ್ಯ ವೃಕ್ಷಸ್ಯ ಶಾಖಾಃ ದೇವಾಃ ತತೋ ಅವಮಾಃ. ವೃಕ್ಷಮೂಲಂ ರಮಾದೇವಿ ಸಹ ಅಶ್ವಃ ಆಶುಗತೆ ಹರಿಃ. ತದ್ವ್ಯಾಪ್ತತ್ವಾತ್
ತದನ್ನತ್ವಾತ್ ಅಶ್ವತ್ಥೋಯಂ ಸನಾತನಃ. ಹೀಗೂ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಸರ್ವೋಚ್ಚನಾದ ಭಗವಂತನಾದ ವಿಷ್ಣು ಅವನೇ ಭೂಮಿಯಂತೆ ಮೂಲ ಅಂತ ಅದನ್ನು ಹೇಳಿದರು. ಈ ಜಗದಾಖ್ಯವಾದದ್ದು ಅಶ್ವತ್ಥ ವೃಕ್ಷ ಅಂತ ಹೇಳಿದರು. ಇದರ ಶಾಖೆಗಳು ದೇವತೆಗಳು ಮತ್ತು ದೇವತೆಗಳಿಗಿಂತ ಕೆಳಗಿಡತಕ್ಕಂಥ ಅನೇಕ ತತ್ವಗಳು ದೇವತೆಗಳು ಅದನ್ನು ಹೇಳಿದರು. ವೃಕ್ಷಕ್ಕೆ ಒಂದು ದೃಷ್ಟಿಯಿಂದ ನಿಯಾಮಕಗಳಾಗಿ ಮೂಲಳಾದವಳು ರಮಾದೇವಿ, ಅದನ್ನು ಹೇಳಾಯಿತು. ಅನಂತರದಲ್ಲಿ ಅಶ್ವತ್ಥ ಅಂತ ಈ ಜಗತ್ತಿನ ವೃಕ್ಷವನ್ನು ಕರೆದಿದ್ದು ಯಾಕೆ ಅಂತಂದರೆ, ಅಶ್ವ ಅನ್ನೋದು ಕುದುರೆ, ಅದು ಆಶುಗತೇ ಅಶ್ವ, ತುಂಬ ವೇಗವಾಗಿ ಓಡುತ್ತೆ, ಆದ್ದರಿಂದ ಅದು ಅಶ್ವ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಸಂಚಾರವನ್ನು ಮಾಡುವವನು ಯಾರು ಅಂದರೆ ಸಾಕ್ಷಾತ್ ಭಗವಂತ. ತದ್ದೂರಂ ತದಂತಿಕೆ, ದೂರತರಂ ಎತ್ತು ತದೇವ ಅಂತಿಕಮಂತಿಕಾತ್ ಅಂತೀವಿ ನಾವು. ಆದ್ದರಿಂದ ದೂರದಲ್ಲಿರುವವನು ಭಗವಂತ, ಅತ್ಯಂತ ಸಮೀಪದಲ್ಲಿರುವ ಭಗವಂತ. ಹಾಗೆ ಅತ್ಯಂತವಾದ ವೇಗ, ವಾಯುವೇಗ ಅಂತೀವಿ, ಮನೋವೇಗ ಅಂತೀವಿ. ಆ ವೇಗವನ್ನು ಮೀರಿಸಿದ ವೇಗ ಯಾರ್ದು? ಭಗವಂತನ ವೇಗ. ಆದ್ದರಿಂದ ಆಶುಗತೇ ಹರಿಹಿ, ಆಶುಗತನಾದ್ದರಿಂದ ಹರಿಯಿದನಳ, ಅವನನ್ನು ಅಶ್ವ ಅಂತ ಕರೆದರೆ ತಪ್ಪಾಗೋಲ್ಲ. ಅವನೇ ಒಂದು ಅಶ್ವ ಅಂದರೆ ಸಾಕ್ಷಾತ್ ಭಗವಂತನೇ ಅಶ್ವ. ಅವನು ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿದ್ದಾನೆ. ಇಡೀ ಜಗತ್ತಿನ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ. ಆದ್ದರಿಂದ ಭಗವಂತ ಎಲ್ಲ ಕಡೆಯಲ್ಲೂ ವ್ಯಾಪಿಸ್ಕೊಂಡಿರೋದ್ರಿಂದ ಅವನನ್ನು ಅಶ್ವತ್ಥ ಅಂತ ಕರೀತಾರೆ. ಜೊತೆಗೆ ಅವನೇ ಪ್ರಳಯ ಕಾಲದಲ್ಲಿ ಇದೆಲ್ಲವನ್ನು ಭೋಗಿಸುವವನು. ತಸ್ಮಾದನ್ನಂ ತದುಚ್ಯತ ಇತಿ ಅದ್ಯತೇತ್ತಿ ಚ ಭೂತಾನಿ, ತಸ್ಮಾದನ್ನಂ ತದುಚ್ಯತ ಇತಿ ಅಂತ ವೇದ ಹೇಳುತ್ತೆ. ಅದ್ಯತೆ ಅತ್ತಿ ಚ ಭೂತಾನಿ, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಅನ್ನ ಮಾಡಿಕೊಂಡು ತಿಂತಾನೆ ಭಗವಂತ. ಆದ್ದರಿಂದ ಅವನಿಗೆ ಅನ್ನ ಅಂತ ಹೆಸರು. ಆದ್ದರಿಂದ ಅನ್ನತ್ವಾತ್ ಅವನೇ ಅಶ್ವತ್ಥ ಅಂತಾರೆ. ಆದ್ದರಿಂದ ಅಶ್ವತ್ಥ ಅಂತ ಈ ಜಗತ್ತಿಗೆ ಕರೆದಿದ್ಯಾಕೆ ಅಂದರೆ, ಸಾಕ್ಷಾತ್ ಭಗವಂತ ಅಶ್ವ ಆಶುಗತನಾದ್ದರಿಂದ ಅವನಿಂದ ವ್ಯಾಪ್ತವಾದದ್ದು, ಅವನ ಅನ್ನರೂಪವಾದದ್ದು ಈ ಜಗತ್ತಾದ್ದರಿಂದ ಈ ಜಗತ್ತನ್ನು ಅಶ್ವತ್ಥ ಅಂತ ಕರಿಬೋದು ಅಂತ ಮತ್ತೊಂದು ರೀತಿಯ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ಹೀಗೆ ಅಶ್ವತ್ಥದ ಬಗ್ಗೆ ತಿಳಿಸಿ ಆನಂತರ ಹೇಳಿದರು, ನರೂಪಮಸ್ಯೇಹ ತಥೋಪಲಭ್ಯತೆ. ಹಾಗಾದರೆ ಇದರ ಸ್ವರೂಪ ಏನು ಪೂರ್ಣವಾಗಿ? ಒಬ್ಬ ಜಿಜ್ಞಾಸು ಆದ ವ್ಯಕ್ತಿ ಈ ಜಗದ್ವೃಕ್ಷವನ್ನು ಪೂರ್ಣವಾಗಿ ಇದು ಹೀಗೆ ಅಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾ ಅಂತಂದರೆ ಇಲ್ಲ. ಅಸ್ಯ ರೂಪಂ ಇಹ ತಥಾ ನ ಉಪಲಭ್ಯತೆ ಯಥಾಸ್ಥಿತಃ. ಯಾವ ರೀತಿಯಾಗಿ ಈ ಬ್ರಹ್ಮಾಂಡ ಎಂಬತಕ್ಕಂಥ ಸಂಸಾರ ಎಂಬ ವೃಕ್ಷ, ಅಶ್ವತ್ಥ ವೃಕ್ಷ ಇದೆಯೋ ಅದನ್ನು ಪೂರ್ಣವಾಗಿ ಅದೇ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಆಗೋಲ್ಲ ಅಂತ ಇಲ್ಲಿ ಹೇಳಿದ್ದು. ನ ರೂಪಮಸ್ಯೇಹ ತಥೋಪಲಭ್ಯತೆ. ಆದ್ದರಿಂದ ಈ ಜಗದಾಖ್ಯವಾದ ಅಶ್ವತ್ಥ ವೃಕ್ಷದ ರೂಪ ಏನಿದೆ, ಸ್ವರೂಪ ಏನಿದೆ, ಯಥಾಸ್ಥಿತವಾಗಿರತಕ್ಕಂಥ ರೂಪ, ಅದು ನಮಗೆ ಲೋಕದಲ್ಲಿ ಉಪಲಬ್ಧವಾಗೋಲ್ಲ. ಯಾಕಾಗಲ್ಲ ಅಂದರೆ ಅದು ವಿಕಾರಿತ್ವಾತ್, ನಿರಂತರವಾಗಿ ಪರಿಣಾಮವನ್ನು ಹೊಂದ್ತಾ ಇರುತ್ತದು. ಆದ್ದರಿಂದ ಅದರ ನಿಜರೂಪ ಇದೆಯಲ್ಲ ಅದು ನಮಗೆ ಕಾಣೋಕ್ಕೆ ಸಿಗೋಲ್ಲ. ನಿಜವಾದ ಇದ್ರ ರೂಪ ಏನು ಗೊತ್ತಿಲ್ಲ. ಈ ಕಾಲದಲ್ಲಿ ನಮಗೇನಿದೆಯೋ ಅದು ನಮಗೀಗ ಸಿಕ್ತು, ನಾನು ಹೀಗೆ ಅಂತ ವರ್ಣನೆ ಮಾಡಿದ್ರೆ, ಇನ್ನು ಸ್ವಲ್ಪ ಕಾಲ ಆದ ಕೂಡಲೇ ಮತ್ತೊಬ್ಬರು ಅವರಿಗೆ ಕಂಡಂಥ ರೂಪವನ್ನು ಆ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಹಾಗಾದರೆ ಇದರ ವಸ್ತುಸ್ಥಿತಿ ರೂಪ ಏನಪ್ಪ ಇದು, ಅದನ್ನು ನಾವು ಯಾರೂ ಕಂಡುಹಿಡಿಯೋಕ್ಕಾಗೋಲ್ಲ. ಯಾಕೆ ಅಂದರೆ ಇದು ವ್ಯತ್ಯಾಸವನ್ನು ಹೊಂತಾನೇ ಇರುತ್ತೆ, ಇದರ ನಿಜರೂಪ ನಮಗೆ ಸಿಗೋಲ್ಲ. ಆದ್ದರಿಂದ ಇದರೊಳಗೆ ಅಷ್ಟೇ ಅಲ್ಲ, ಈ ಇಡೀ ಅಶ್ವತ್ಥ ಅಂತ ಏನು ವೃಕ್ಷ, ಬ್ರಹ್ಮಾಂಡ ವೃಕ್ಷವನ್ನು ಹೇಳಿದ್ವಿ, ನಿನ್ನೆ ದಿನ ಆಲೋಚನೆ ಮಾಡಿದ್ವಿ. ಈ ಮೂಲನಾಮಕನಾದಂಥವನು ಭಗವಂತನೂ ಹೌದು,
ಆ ಭಗವಂತ ಇಡೀ ಜಗತ್ತಿನ ಒಳಗೆ ಹೊರಗೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂದ್ವಲ್ಲ. ಹಾಗಾದರೆ ಆ ಭಗವಂತನನ್ನು ನೋಡೋದಕ್ಕೆ ಸಾಧ್ಯನಾ? ಭಗವಂತನ ಸ್ವರೂಪವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ ಈ ಬ್ರಹ್ಮಾಂಡದ ಒಳಗಡೆ ಅಂತಂದರೆ? ನಾಂತೋ ನಚ ದಿರ್ನಚ ಸಂಪ್ರವಿಷ್ಟ ಅಂತಾರೆ. ನಾಂತಹ ನಚಾದಿಹಿ ನಚ ಸಂಪ್ರವಿಷ್ಟ ಅಂದರು. ಅಂತಾದಿಹಿ, ಅಂತಹ ಆದಿಹಿ ಅಂತೆಲ್ಲ ಹೇಳಿದ್ದು ಯಾರನ್ನ ಅಂದರೆ ವಿಷ್ಣುವಿಗೆ. ಅವರಂತಾರೆ ಈ ಜಗತ್ತಿನ ಜನ್ಮವನ್ನು ತಂದುಕೊಟ್ಟವನು, ಈ ಪ್ರಳಯ ಕಾಲದ ನಂತರದಲ್ಲಿ ಇಡೀ ಜಗತ್ತಿಗೆ ಉತ್ಪತ್ತಿಯನ್ನು ಮಾಡಿದವನು ಭಗವಂತನಾದ ವಿಷ್ಣು. ಅನಂತರದಲ್ಲಿ ಪಾಲನೆಯನ್ನು ಮಾಡಿದವನು, ರಕ್ಷಣೆಯನ್ನು ಮಾಡಿದವನು ಅವನೇ. ಆನಂತರ ಪ್ರಳಯ ಕಾಲ ಬಂದಾಗ ಇಡೀ ಜಗತ್ತನ್ನು ಸಂಹಾರ ಮಾಡಿದವನು ಅವನೇನೇ. ಆದ್ದರಿಂದ ಇಲ್ಲಿ ಅಂತ, ಆದಿ ಮೊದಲಾದ ಪದಗಳಿಂದ ಕರೆಸಿಕೊಳ್ಳುವವನು ಯಾರು ಅಂದರೆ ಸಾಕ್ಷಾತ್ ವಿಷ್ಣು. ಆದ್ದರಿಂದ ಅಂತಾದಿಹಿ ವಿಷ್ಣು, ಅಂತ ಶಬ್ದದಿಂದ ಹೇಳಲ್ಪಟ್ಟವನು ವಿಷ್ಣು. ಆದಿ ಅಂದರೆ ಮೂಲ ಕಾರಣನಾದವನು ಯಾರು? ಅವನೇ ವಿಷ್ಣು. ಆದ್ದರಿಂದ ತ್ವಮಾದಿಹಿ ಅಂತಹ ಜಗತಸ್ಯ ಮಧ್ಯಂ ಅಂತ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ತ್ವಮಾದಿಹಿ ಅಂತಹ ಜಗತಸ್ಯ ಮಧ್ಯಂ, ಹೇ ಭಗವಂತ ನೀನೇ ಈ ಜಗತ್ತಿನ ಆದಿಯೂ ಹೌದು, ಸೃಷ್ಟಿಕರ್ತನೂ ಹೌದು, ಅಂತಹ ನಾಶಕರ್ತನೂ ಹೌದು, ಮಧ್ಯದಲ್ಲಿ ಸ್ಥಿತಿಯನ್ನು ಉಂಟು ಮಾಡಿದವನು, ಪಾಲನೆ ಮಾಡ್ತಾ ಇರೋವನು, ಅನುಕ್ಷಣದಲ್ಲೂ ಎಲ್ಲರ ಒಳಗೂ ಹೊರಗೂ ವ್ಯಾಪಿಸಿಕೊಂಡು ಎಲ್ಲ ಪ್ರಾಣಿ ಪಕ್ಷಿ ಪ್ರಪಂಚವನ್ನು, ಸಮಸ್ತವಾದ ಇಡೀ ಈ ಚೇತನ ರಾಶಿಯನ್ನು, ಅಚೇತನ ರಾಶಿಗಳನ್ನು ಎಲ್ಲರನ್ನೂ ಕೂಡ ಪಾಲನೆ ಮಾಡುವವನು ಯಾರು ಅಂದರೆ ಭಗವಂತ. ಆದ್ದರಿಂದ ಅಂಥ ಭಗವಂತ ಇದ್ದಾನಲ್ಲ, ಅವನು ಇಡೀ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಎಷ್ಟು ಬಾರಿ ಹೇಳ್ತೀವಿ ನಾವು. ಆದರೆ ಆ ವ್ಯಾಪಿಸ್ಕೊಂಡಿರತಕ್ಕಂಥ ಭಗವಂತ ಇದ್ದಾನಲ್ಲ, ಹಾಗಾದರೆ ಸೃಷ್ಟಿ ಸ್ಥಿತಿ ಲಯಕರ್ತನಾದಂಥ ಭಗವಂತ ಅವನನ್ನಾದರೂ ನೋಡಲಿಕ್ಕಾಗತ್ತೋ? ಜಗತ್ತು ಬೇಡ, ಅದು ನಿರಂತರವಾಗಿ ಪರಿಣಾಮ ಹೊಂದ್ತಾ ಇದೆ. ಆದ್ದರಿಂದ ಅದರ ಯಥಾವಸ್ಥಿತವಾದ ರೂಪವನ್ನು, ನಿಜ ರೂಪವನ್ನು ಕಾಣೋದಕ್ಕೆ ಸಿಗೋದಿಲ್ಲ ಅಂದರೆ ಸರಿ, ಬೇಡ. ಹಾಗಾದರೆ ಇದ್ರ ಒಳಗಡೆ ಇರತಕ್ಕಂಥವನು ಭಗವಂತ ಅಲ್ವಾ? ಅವನೇನು ಪರಿಣಾಮ ಆಗೋಲ್ಲಲ್ಲ. ಆದ್ದರಿಂದ ಅವನು ಕಾಣೋದಕ್ಕೆ ಸಿಗ್ತಾನ ಅಂತಂದರೆ ನಾಂತೋ ನಚ ದಿರ್ನಚ ಸಂಪ್ರವಿಷ್ಟ ಅಂದರು. ನಾಂತಹ ನಚಾದಿಹಿ ನಚ ಸಂಪ್ರವಿಷ್ಟ ಉಪಲಭ್ಯತೆ ಅಂತ ಇಟ್ಕೊಳ್ಬೇಕು. ಆದ್ದರಿಂದ ವಿಷ್ಣು ಈ ಜಗತ್ತಿನ ಒಳಗೂ ಪ್ರವೇಶವನ್ನು ಮಾಡಿದ್ದಾನೆ. ಅಂಥ ಜಗತ್ತಿನ ಒಳಗೂ ಇರತಕ್ಕಂಥ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋದಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಸೃಷ್ಟಿ ಮಾಡ್ದ ಸರಿ, ದೂರ ಇರ್ತಾನೆ ಸೃಷ್ಟಿ ಮಾಡಿ, ಆ ನಂತರ ತನ್ನ ಕಾಲ ಬಂದಾಗ ಸಂಹಾರ ಮಾಡಿಬಿಡ್ತಾನೆ. ಆದ್ದರಿಂದ ವಿಷ್ಣುವನ್ನು ಎಲ್ಲಿ ಹುಡ್ಕೊಂಡೋಗೋದು? ಆದ್ದರಿಂದ ಅವನು ಸಿಗೋದಿಲ್ಲ ಅಂತ, ಸಿಗೋದೇ ಇಲ್ಲ ಖಂಡಿತವಾಗಲೂ ಅಂತಂದರೆ ಹಂಗಲ್ಲ. ಸಂಪ್ರವಿಷ್ಟ, ಅವನಿಡೀ ಜಗತ್ತಿನ ಒಳಗಡೆ ಇದ್ದಾನೆ. ತತ್ಸೃಷ್ಟ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಸತ್ಯಚ್ಚ ಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಎಲ್ಲ ವೇದ ಹೇಳ್ತಾ ಇದೆ. ತತ್ಸೃಷ್ಟ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ವೇದ ಹೇಳ್ತಾ ಇದೆ. ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಮಾತ್ರ ಅಲ್ಲ, ಇಡೀ ಜಗತ್ತಿನ ಒಳಗಡೆ ಪ್ರವೇಶವನ್ನು ಮಾಡಿದ್ದಾನೆ. ಎಲ್ಲ ವಸ್ತುಗಳ ಒಳಗೂ ಭಗವಂತ ಇದ್ದಾನೆ. ಹಾಗಾದರೆ ಭಗವಂತ ಮುಂಚೆ ಅಲ್ಲಿರಲಿಲ್ವಾ? ಇಲ್ಲದೆ ಹೋದರೆ ಹಾಗಾದರೆ ಅವನು ಇಲ್ಲದೇ ಜಾಗ ಒಂದು ಇದೆ ಅಂತ ಆಯ್ತಲ್ಲ ಅಂದರೆ ಹಾಗಲ್ಲ. ಭಗವಂತ ಸೃಷ್ಟಿ ಮಾಡಿ ಅದರ ಒಳಗಡೆ ಪ್ರವೇಶ ಮಾಡಿದ್ದಾನೆ ಅಂದರೆ ಸೃಷ್ಟಿ ಆಗ್ತಾ ಇದ್ದಂತೆ ಅದರ ಒಳಗೂ ಭಗವಂತ ಎಲ್ಲ ಕಡೆ ಇರ್ತಾನೆ. ಅವನಿರೋ ಜಾಗದಲ್ಲಿ ವಸ್ತುಗಳು, ಪದಾರ್ಥಗಳು, ಜೀವರಾಶಿಗಳು ದೇಹವನ್ನು ತಾಳ್ಕೊಂಡು ಬರ್ತಾರೆ ಹೊರತು ಇವುಗಳು ಬಂದ ಮೇಲೆ ಅದರೊಳಗೆ ಬರೋವನು ಭಗವಂತ ಅಂತ ಅಂದ್ಕೊಳ್ಬಾರ್ದು ನಾವು. ಈ ಆಕಾಶ ಪ್ರದೇಶ ಇದೆ, ಆಕಾಶ ಅಂದರೆ ಅವಕಾಶ, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ ಈ ಅವಕಾಶ. ಈ ಅವಕಾಶ ನಾವು ಅನೇಕ ಬಾರಿ ಯೋಚನೆ ಮಾಡೋದು, ನಾವೊಂದು ಮನೆ ಕಟ್ಟಿಬಿಡೋದು, ಆ ಮನೆ ಕಟ್ಟಿ ಮನೆ ಒಳಗಡೆ ಬೇಕಾದಷ್ಟು ಖಾಲಿ ಜಾಗ ಇರುತ್ತೆ. ಖಾಲಿ ಜಾಗ ಅಂದ್ರೇನು? ಆಕಾಶ.
ಆಕಾಶ ಅಂದ್ರೇನು? ಅವಕಾಶವೇ ಆಕಾಶ. ಆದ್ದರಿಂದ ನಾವು ನೋಡಿ, ನಮ್ಮ ಮನೆ ಕಟ್ಟಿ ನಮ್ಮ ಮನೆ ಒಳಗಡೆ ನಾವು ಆಕಾಶಕ್ಕೆ ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದೇವೆ. ಅಂದರೆ ಸ್ವಲ್ಪ ಅವಕಾಶ, ಖಾಲಿ ಜಾಗ, ಆಕಾಶಕ್ಕೆ ನಾವು ಜಾಗ ಮಾಡಿಕೊಟ್ಟಿದ್ದು ಅಂತಂದರೆ ಅದು ಹಾಸ್ಯಾಸ್ಪದ ಆಗತ್ತೆ. ಯಾಕೆ ಅಂದರೆ ನೀವು ಮನೆ ಕಟ್ಟಕ್ಕೆ ಮುಂಚೆಯೂ ಕೂಡ ನೀವು ಯಾವ ಮನೆ ಒಳಗಡೆ ಭಾಗದಲ್ಲಿ ಆಕಾಶವನ್ನು, ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟು ಆಕಾಶಕ್ಕೆ ನಾನು ಆಶ್ರಯ ಕೊಟ್ಟಿದ್ದು ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಜಾಗದಲ್ಲಿ ನೀವು ಮನೆ ಕಟ್ಟಕ್ಕೆ ಮುಂಚೆನೂ ಕೂಡ ಆಕಾಶ ಇದ್ದೇ ಇತ್ತು. ಆಕಾಶ ಅಂದರೆ ಅವಕಾಶ, ಖಾಲಿ ಜಾಗ, ಅದು ಮೊದಲು ಇದ್ದೇ ಇತ್ತು. ಆ ಖಾಲಿ ಜಾಗದಲ್ಲಿ ಬಂದು ಮನೆ ಕಟ್ಕೊಂಡವ್ರು ನಾವು ಅಷ್ಟೇ. ಆದ್ದರಿಂದ ಒಂದು ಮಡಕೆ ಮಾಡಿಬಿಡೋದು. ಒಂದು ಮಡಕೆ ಮಾಡಿಬಿಟ್ಟು ನೋಡಿ, ಈ ಮಡಕೆ ಒಳಗಡೆ ಒಂದು ಆಕಾಶ ಇದೆ. ಈಗ ಅದಕ್ಕೆ ಘಟಾಕಾಶ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಘಟದ ಒಳಗಡೆ ಇರೋ ಆಕಾಶ ಘಟಾಕಾಶ. ನೋಡಿ, ಘಟ ಮಾಡಿದ್ದರಿಂದ ನಾನು ಈ ಆಕಾಶಕ್ಕೆ ಅವಕಾಶ ಮಾಡಿಕೊಟ್ಟೆ. ಆದ್ದರಿಂದ ಈ ಆಕಾಶಕ್ಕೆ ಆಶ್ರಯವಾದದ್ದು ಯಾವುದು? ಘಟ ಅಂತಂದರೆ ಹೌದು, ನಿಜ. ಆದರೆ ನಿಮ್ಮ ಘಟ ಬರೋದಕ್ಕಿಂತ ಮುಂಚೆ, ನಿಮ್ಮ ಮಡಿಕೆ ಮಾಡೋದಕ್ಕಿಂತ ಮುಂಚೆನೂ ಕೂಡ ಅಲ್ಲಿ ಆಕಾಶ ಇದ್ದೇ ಇತ್ತು. ಆ ಆಕಾಶದಲ್ಲಿ ನಿಮ್ಮ ಘಟ ಬಂದಿದ್ದು, ನಮ್ಮ ಮನೆ ಬಂದಿದ್ದು ಅಷ್ಟೇ ಹೊರತು, ಆದ್ದರಿಂದ ಮನೆ ಕಟ್ಟಿದ ನಂತರದಲ್ಲಿ ಆಕಾಶಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅಲ್ಲ. ಆದ್ದರಿಂದ ತತ್ಸೃಷ್ಟ ತದೇವಾನುಪ್ರಾವಿಶತ್ ಅಂದರೆ ಭಗವಂತ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದ. ಆನಂತರ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ದ. ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡ್ದ ಅಂತಿದೆಯಲ್ಲ. ಅಂದರೆ ಮೊದಲು ಪ್ರವೇಶ ಇರಲಿಲ್ವ? ಹಾಗಾರಲ್ಲಿ ಪ್ರವೇಶ ಮಾಡ್ದ ಅಂದರೆ ಅದಕ್ಕೆ ಬರೀತಾರೆ, ಪ್ರವೇಶ ಮಾಡ್ದ ಅಂದರೆ ಹಾಗಲ್ಲ, ಆಯಾ ವಸ್ತುಗಳ ಒಳಗಡೆ ಮೊದಲೇ ಭಗವಂತ ಇದ್ದಾನೆ. ಇದ್ದು ಆಯಾ ವಸ್ತುಗಳಿಗೆ ಪ್ರೇರಣೆಯನ್ನು ಮಾಡ್ದ ಅಂತ ಅಷ್ಟೇ ಅರ್ಥ. ಅವುಗಳು ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡೋದಕ್ಕೆ, ಅವುಗಳಲ್ಲಿ ಕ್ರಿಯೆಯನ್ನು ಉಂಟು ಮಾಡೋದಕ್ಕೆ ಕಾರಣೀಭೂತನಾದ ಅಂತ ತದನು ಪ್ರವಿಶ್ಯ ಅಂತ ಅರ್ಥ. ಅದರ ಒಳಗಡೆ ಪ್ರವೇಶ ಮಾಡೋದಂದ್ರೆ ಆ ರೀತಿ ಅರ್ಥ ಇಟ್ಕೊಳ್ಬೇಕು ಅಂತಂತಾರೆ. ಆದ್ದರಿಂದ ಭಗವಂತ ಸೃಷ್ಟಿ ಮಾಡಿ ಎಲ್ಲೋ ದೂರದಲ್ಲಿದ್ದಾನೆ. ಸಂಹಾರ ಮಾಡ್ಬೇಕಾದ್ರೆ ಎಲ್ಲಿಂದನೋ ಬಂದ್ಬಿಟ್ಟು ಸಂಹಾರ ಮಾಡ್ತಾನೆ. ಆದ್ದರಿಂದ ಅವನು ನಮಗೆ ತಿಳಿಯೋಲ್ಲ ಅಂತ ಅನ್ನೋಂಗಿಲ್ಲ. ಯಾಕೆಂದರೆ ಎಲ್ಲದರ ಒಳಗೂ ಭಗವಂತ ಇದ್ದಾನೆ. ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಅನ್ನೋದು. ವಿಶ್ವಂ ವಿಷ್ಣುರ್ವಷತ್ಕಾರ ಅಂತಂದಾಗ ವಿಶ್ವಂ ವಿಶತೀತಿ ವಿಶ್ವಂ, ಇಡೀ ಜಗತ್ತನ್ನು ಒಳಗಡೆ ಪ್ರವೇಶ ಮಾಡಿದವನು ಭಗವಂತ. ನಿವಿಶತಿ ಅಸ್ಮಿನ್ನಿತಿ ವಿಶ್ವಂ, ಇಡೀ ಜಗತ್ತು ಅವನ ಒಳಗಡೆನೂ ಇದೆ, ಅವನು ಜಗತ್ತಿನ ಒಳಗೂ ಇದ್ದಾನೆ. ಆದ್ದರಿಂದ ಭಗವಂತ ಎಲ್ಲದರ ಒಳಗೂ ಇರೋದರಿಂದ ಅವನನ್ನಾದರೂ ನಾವು ತಿಳ್ಕೊಳ್ಳೋಕ್ಕಾಗತ್ತಾ? ಇದೇನೋ ಈ ಜಗತ್ತು ಎಂಬ ಅಶ್ವತ್ಥ ವೃಕ್ಷ ನಿರಂತರವಾಗಿ ವ್ಯತ್ಯಾಸವನ್ನು ಹೊಂದ್ತಾ ಇರುತ್ತೆ. ಆದ್ದರಿಂದ ಅದನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಅಂದರು. ನರೂಪಮಸ್ಯೇಹ ತಥೋಪಲಭ್ಯತೆ, ಯಥಾಸ್ಥಿತವಾದ ಅದರ ರೂಪವನ್ನು ವ್ಯತ್ಯಾಸ ಹೊಂದ್ತಾ ಇರೋದನ್ನ ತಿಳ್ಕೊಳ್ಳೋಕ್ಕಾಗಲ್ಲ ಅಂದರು. ಆದರೆ ಭಗವಂತ ಅವನೇನು ಪರಿಣಾಮ ಆಗಲ್ಲ. ಜಗತ್ತಿನ ರೀತಿಯಲ್ಲಿ ಪರಿಣಾಮ ಭಗವಂತ ಆಗ್ತಾನ? ಇಲ್ಲ. ಆತ ನಿಮಿತ್ತ ಕಾರಣ, ಅವನು ಎಲ್ಲದರೊಳಗೂ ಇದ್ದಾನೆ. ಹಾಗಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ಬೋದಾ ಅಂದರೆ ನಾಂತೋ ನಚಾದಿರ್ನ ಚ ಸಂಪ್ರವಿಷ್ಟ ಅಂದರು. ಅದಕ್ಕೋಸ್ಕರ ಈ ಜಗದ್ವೃಕ್ಷದ ಒಳಗಡೆ ಪ್ರವೇಶವನ್ನು ಮಾಡಿದಾನಲ್ಲ, ಆದರೂ ನ ಉಪಲಭ್ಯತೆ, ಅವನು ಕೂಡ ನಮಗೆ ಸಿಗೋಲ್ಲ. ಸರಳವಾಗಿ ಅವನನ್ನು ಕೂಡಲೇ ನಾವು ಹಿಡ್ಕೊಳ್ಳೋಕ್ಕೆ ಆಗೋಲ್ಲ. ಆದ್ದರಿಂದಲೇ ಆನಂತರ ಇಲ್ಲಿ ನಾಂತಹ ನಚಾದಿಹಿ ನಚ ಸಂಪ್ರವಿಷ್ಟ ಅಂತ ಹೇಳಿದಾಗ ಇದಕ್ಕೆ ಅಂತ್ಯವನ್ನು ಕೊಡುವ, ನಾಶವನ್ನು ಮಾಡುವ ಭಗವಂತ ನ ಉಪಲಭ್ಯತೆ, ಇದನ್ನು ಸೃಷ್ಟಿ ಮಾಡುವ ಭಗವಂತ ನ ಉಪಲಭ್ಯತೆ, ಇದರ ಒಳಗಡೆ ಪ್ರವೇಶ ಮಾಡಿರತಕ್ಕಂಥ ಭಗವಂತ ನ ಉಪಲಭ್ಯತೆ ಅಂತ ಇದೇನು ಮೂರು ಸರಿ ಹೇಳ್ತಿರಲ್ಲ ಅಂತಂದರೆ ಆದರಾರ್ಥ ಅಂತಂತಾರೆ. ವಿಶೇಷವಾಗಿ ಆದರವನ್ನು ಉತ್ಪತ್ತಿ ಮಾಡುವ ದೃಷ್ಟಿಯಿಂದ ಹೇಳಿದ್ದನ್ನೇ ಪುನಃ ಪುನಃ ಹೇಳಿದ್ರೆ ತಪ್ಪಲಾಗದು, ತಪ್ಪಾಗೋದಿಲ್ಲ. ಕೆಲವು ಸಲ ದ್ವಿರುಕ್ತಿ ಇರುತ್ತೆ. ದ್ವಿರುಕ್ತಿ ಆದರಾರ್ಥ ಅಂತ ಅರ್ಥ. ಕೆಲವು ಕಡೆ ಬಹುಕ್ತಿ ದಾರ್ಢ್ಯಾರ್ಥ, ಆದರಾರ್ಥ ಅದು ಆಗ್ಬೋದು.
ನಾವು ಸಾಮಾನ್ಯವಾಗಿ ಮನೆಯಿಂದ ಯಾರು ಹೋಗಬೇಕಾದ್ರೆ ನಾವು ಹೋಗಿ ಬರ್ತೀವಿ ಅಂತೀವಿ. ಮತ್ತು ಇನ್ನೊಂದು ಸರಿ ಹೋಗಿ ಬರ್ತೀನಿ ಅದು ಏನು 4 ಸರಿ ಹೋಗಿ ಬರ್ತೀನಿ, ಹೋಗಯ್ಯ ನೀನು, ಹೋಗಿ ಬರ್ತೀನಿ ಏನು 4-6 ಬಾರಿ ನಾವು ಹೋಗಿ ಬರ್ತೀನಿ ಅಂತ ಹೇಳೋದು ಒಂದು ಅದರಲ್ಲಿರುವ ಆದರದ ದೃಷ್ಟಿಯಿಂದ, ತಂದೆ ತಾಯಿಗಳ ಮೇಲೆ ಇರುವ ಆದರದ ದೃಷ್ಟಿಯಿಂದ ಮಕ್ಕಳು ಹಾಗೆ ಹೇಳ್ತಾರೆ. ಅಥವಾ ನಾನೀಗ ಹೊರಟಿದ್ದೇನೆ ಅನ್ನೋದನ್ನು ದೃಢ ಮಾಡುವ ದೃಷ್ಟಿಯಿಂದ ಹೇಳ್ತಾರೆ. ಆದ್ದರಿಂದ ದ್ವಿರುಕ್ತಿ ಇರ್ಬೋದು, ಬಹುಕ್ತಿ ಇರ್ಬೋದು, ಇದು ಆದರ ಜನಕಕ್ಕೋಸ್ಕರವಾಗಿ ನಾವು ಮಾಡತಕ್ಕಂಥ ಕೆಲಸದಲ್ಲಿ ದೃಢತೆಯನ್ನು ತಿಳಿಸೋ ದೃಷ್ಟಿಯಿಂದ ಆ ರೀತಿಯಾಗಿ ದ್ವಿರುಕ್ತಿ ಬಹುಕ್ತಿಗಳು ಸಂಭವಿಸುತ್ತವೆ. ಆದ್ದರಿಂದ ಇಲ್ಲೂ ಕೂಡ ನಾಂತೋ ನಚಾದಿರ್ನತದಂ ಪ್ರವಿಷ್ಟ ಅಂತ ಹೇಳಿದಾಗ ಈ ಜಗತ್ತಿನ ಸೃಷ್ಟಿ ಮಾಡಿದವನು, ಸ್ಥಿತಿ ಮಾಡಿದವನು, ಲಯ ಮಾಡಿದವನು, ನಾವು ಉಪಲಭ್ಯತೆ ಅವನೂ ನಮಗೆ ಸಿಗೋಲ್ಲ ಅಂತ ಇಲ್ಲಿ ಹೇಳಿದ್ದು ಅದಕ್ಕೋಸ್ಕರ ಹೇಳಿದ್ದು. ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಆನಂತರ ಅಂತಾರೆ ಅಶ್ವತ್ಥ ವೃಕ್ಷ ಏನು ಅಂತ ಅದರ ಸ್ವರೂಪವನ್ನೆಲ್ಲ ಹೇಳಿದ್ರು. ಸ್ವರೂಪವನ್ನೆಲ್ಲ ಹೇಳಿದ ನಂತರದಲ್ಲಿ ಸುವಿರೂಢ ಮೂಲಂ, ಭಾರೀ ಪ್ರಬಲವಾದ ಮೂಲಾಧಾರ ಮತ್ತು ಬೇರುಗಳನ್ನು ಹೊಂದಿರತಕ್ಕಂಥ ಈ ಜಗದ್ವೃಕ್ಷ ಇದೆಯಲ್ಲ, ಈ ಜಗದ್ವೃಕ್ಷವನ್ನು ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ, ದೃಢವಾಗಿರತಕ್ಕಂಥ ಅಸಂಗ ಎಂಬ ಶಸ್ತ್ರದಿಂದ ಇದನ್ನು ಕತ್ತರಿಸಬೇಕು ಅಂತ ಅಂತಾರೆ. ಈ ಜಗದ್ವೃಕ್ಷವನ್ನು ಕತ್ತರಿಸಿ ನಾಶ ಮಾಡಿಬಿಡಬೇಕು ಅಂತ ಮೇಲ್ನೋಟಕ್ಕೆ ಅರ್ಥ ಕಾಣುತ್ತೆ. ಇಡೀ ಜಗತ್ತಿನ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ನಿಜ. ಇಡೀ ಜಗತ್ತನ್ನು ತಿಳ್ಕೊಂಡು ಕತ್ತರಿಸೋದು ಅಂದರೆ ಏನಪ್ಪ? ಹಾಗಾದರೆ ಇದನ್ನು ಕತ್ತರಿಸೋಕ್ಕೋಸ್ಕರವಾಗಿ ಇಷ್ಟನ್ನೆಲ್ಲ ತಿಳ್ಕೊಳ್ಬೇಕಾಗಿತ್ತ? ಅದನ್ನು ಹೇಳಬೇಕಾದ್ರೆ ಅಸಂಗಶಸ್ತ್ರೇಣ ದೃಢೇನ ಚಿತ್ವ, ದೃಢೇನ ಅಸಂಗಶಸ್ತ್ರೇಣ ಅಂತಂತಾರೆ. ದೃಢವಾಗಿರತಕ್ಕಂಥ ಅಸಂಗ ಎಂಬ, ಅಸಂಗ ಅಂದರೆ ಸಂಗರಾಹಿತ್ಯ ಎಂಬತಕ್ಕಂಥ ಶಸ್ತ್ರದಿಂದ, ಅಂದರೆ ಅದಕ್ಕೆ ನಾವು ಸ್ವಲ್ಪ ಸೇರಿಸ್ಕೊಳ್ಬೇಕು. ಅದನ್ನು ಛೇದನ ಮಾಡೋದು ಅಂದರೆ ಈ ಜಗದ್ವೃಕ್ಷವನ್ನು ನಾಶ ಮಾಡೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಅವರು ಹೇಳ್ತಾರೆ ಅಸಂಗಶಸ್ತ್ರೇಣ ದೃಢೇನ ಅಂತ ತಿಳಿಸಿದ್ದರಿಂದ ಸಂಗರಾಹಿತ್ಯ, ನಾನಾ ಪದಾರ್ಥಗಳ ಸಂಗ ನಮಗುಂಟಾಗೋಗುತ್ತೆ. ಹೇಳಿದಂತೆ ಅಶ್ವತ್ಥ ವೃಕ್ಷದಲ್ಲಿ ಎಷ್ಟೆಷ್ಟಿದೆ ಪದಾರ್ಥಗಳು, ವಿಷಯ ಪ್ರಬಾಲಾಹ ಅದನ್ನೆಲ್ಲ ಹೇಳಿದ್ರು. ಈ ರೀತಿಯಾಗಿರ್ತಕ್ಕಂಥ ಇಡೀ ಜಗತ್ತಿನ ವೃಕ್ಷ ಏನಿದೆ, ನಾನಾ ವಿಧವಾದ ವಿಷಯ ಪದಾರ್ಥಗಳಿದೆ ಅಂತ ಹೇಳಿದ್ರು. ಆ ವಿಷಯ ಪದಾರ್ಥಗಳ ಕಡೆಗೆ ನಮ್ಮ ಮನಸ್ಸು ಹರಿಯುತ್ತೆ, ನಮ್ಮ ಇಂದ್ರಿಯಗಳು ಹರಿಯುತ್ತೆ. ತನ್ಮುಖಾಂತರವಾಗಿ ನಾನಾ ವಿಧವಾದ ವಿಷಯಗಳ ಭೋಗದ ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತೆ. ಹಾಗೆ ಆ ಇಚ್ಛೆಗಳು ಉಂಟಾಯಿತು ಅಂಥೇಳಿ ಆ ಇಚ್ಛೆಗಳಿಗೆ ಅನುಗುಣವಾಗಿ ನಾವು ಇಲ್ಲಿ ಭೋಗಗಳನ್ನು ಮಾಡ್ತಾನೆ ಇದ್ದರೆ ನಾವು ಈ ಸಂಸಾರದಿಂದ ಹೊರಗೆ ಹೋಗೋಕ್ಕಾಗೋಲ್ಲ. ನಾವು ಈ ಸಂಸಾರದಲ್ಲೇ ಇದ್ದುಬಿಡ್ತೇವೆ. ಹಾಗಾದರೆ ಈ ಸಂಸಾರವನ್ನು, ಜಗದ್ವೃಕ್ಷವನ್ನು ತಿಳಿಸಿದ್ಯಾದಕ್ಕೆ ನೋಡಿ, ಇಷ್ಟೆಲ್ಲ ಇದೆ ಜಗದ್ವೃಕ್ಷ ಅಂದರೆ, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ರಿ ಅಂದರು. ಆದ್ದರಿಂದ ಇದನ್ನು ತಿಳ್ಕೊಂಡು ನಾವು ಮತ್ತೆ ವಿಷಯ ಭೋಗಗಳನ್ನು ಅನುಭವಿಸ್ತಾನೆ ಇದ್ದರೆ ಹಾಗಾದ್ರೆ ಇಲ್ಲೇ ಇರ್ತೀವಿ ನಾವೀಗ. ಆದ್ದರಿಂದ ವಿಷಯ ಭೋಗಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡ್ತಾ ಅದರ ತ್ಯಾಗ ಮಾಡಬೇಕು. ಆದ್ದರಿಂದ ತ್ಯಾಗ ಮಾಡೋದಕ್ಕೆ ಹೆಂಗೆ ಕಾರಣ ಅಂದರೆ ಅದರ ಸಂಘವನ್ನು ತ್ಯಾಗ ಮಾಡೋದು. ಅರ್ಥಾತ್ ಸಂಘವನ್ನು ತ್ಯಾಗ ಮಾಡೋದು ಅಂದ್ರೇನು? ಎಲ್ಲ ಪದಾರ್ಥಗಳಲ್ಲಿ, ಒಂದೊಂದೇ ಪದಾರ್ಥಗಳಲ್ಲಿ ಸ್ವಲ್ಪ ವೈರಾಗ್ಯವನ್ನು ತಾಳ್ತಾ ಬರೋದು. ಒಮ್ಮೆಲೇ ಎಲ್ಲವನ್ನು ಬಿಡೋಕ್ಕಾಗಲ್ಲ, ನಿಜ. ಒಮ್ಮೆಲೆ ಅಂದರೆ ಒಂದು ಜನ್ಮದಲ್ಲಾಗೋದಿಲ್ಲ ಅನ್ನೋದು ನಿಜ. ಅನೇಕ ಜನ್ಮಗಳಲ್ಲಿ ಮಾಡಿದ ನಿರಂತರವಾದ ಪ್ರಯತ್ನ, ಭಗವದ್ಭಕ್ತಿಗಳಿಂದ ನಮಗೆ ವಿಷಯ ಪದಾರ್ಥಗಳಲ್ಲಿ ಸ್ವಲ್ಪ ವೈರಾಗ್ಯ ಉಂಟಾಗೋದಕ್ಕೆ ಪ್ರಾರಂಭವಾಗತ್ತೆ. ಆದ್ದರಿಂದ ವೈರಾಗ್ಯ ಸಹಿತವಾಗಿರತಕ್ಕಂಥ ಜ್ಞಾನ ಉದಯ ಆಗಬೇಕು. ಆದ್ದರಿಂದ ಅಸಂಗಶಸ್ತ್ರೇಣ ದೃಢೇನ ಅಂದರೆ ದೃಢವಾದ ಅಸಂಗಶಸ್ತ್ರ ಅಂತಂದರೆ ಇಲ್ಲಿ ವೈರಾಗ್ಯದಿಂದ ಕೂಡಿರತಕ್ಕಂಥ ಜ್ಞಾನ ಅಂತ ಇಟ್ಕೊಳ್ಬೇಕು. ಕೇವಲ ವೈರಾಗ್ಯ ಇತ್ತು, ಏನೂ ಉಪಯೋಗ ಇಲ್ಲ.
ವೈರಾಗ್ಯ ಸಹಿತವಾಗಿರತಕ್ಕಂಥ ಜ್ಞಾನ ಬಂದಾಗ ಮಾತ್ರ ನಾವು ಈ ಅಶ್ವತ್ಥ ಎಂಬ ವೃಕ್ಷವನ್ನು ಛೇದನೆ ಮಾಡೋದು ಅಂದ್ರೇನು, ಇದರ ಬಗ್ಗೆ ಎಲ್ಲ ಸರಿಯಾಗಿ ಜ್ಞಾನ ಬಂದಾಗ ನಾವು ಭಗವಂತನ ವಿಚಾರವನ್ನು ಮಾಡಲಿಕ್ಕಾಗತ್ತೆ ಅಂತಂತಾರೆ. ಆದ್ದರಿಂದ ಭಾಗವತದಲ್ಲಿ ಇದೇ ಮಾತು ಬರುತ್ತೆ, ಜ್ಞಾನಾಸಿನ ಉಪಾಸನೆಯ ಶಿತೇನ. ನಾನಾ ವಿಧವಾದ ಉಪಾಸನೆಗಳು, ಭಗವಂತನ ಧ್ಯಾನ ಇತ್ಯಾದಿಗಳು, ಶಾಸ್ತ್ರಾಭ್ಯಾಸ, ಅಧ್ಯಯನ ಅಧ್ಯಾಪನಾದಿಗಳು, ಯಮನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಇತ್ಯಾದಿಗಳೇನಿದೆ ಅದರಲ್ಲಿ ಅದೆಲ್ಲ ಆರಂಭದಲ್ಲಿ ಮಾಡಿ ಉಪಾಸನೆಯನ್ನು ಮಾಡಿ, ಆ ಉಪಾಸನೆಯನ್ನು ಮಾಡಿದ ನಂತರದಲ್ಲಿ ಅದರಿಂದ ಶಿತವಾಗಿದೆ, ಹರಿತವಾಗಿದೆ. ಹರಿತ ಮಾಡಿಕೊಂಡಂಥ ವಿರಕ್ತಿ, ಆ ವಿರಕ್ತಿಯಿಂದ ಜನಿತವಾಗಿರತಕ್ಕಂಥ ಜ್ಞಾನ, ಆ ಜ್ಞಾನದಿಂದ ನಾವು ಏನು ಮಾಡಬೇಕಪ್ಪ ಅಂದರೆ, ಆ ಜ್ಞಾನದಿಂದ ಈ ಸಂಸಾರ ಎಂಬ ವೃಕ್ಷವನ್ನು ಛೇದನೆ ಮಾಡಬೇಕು. ಛೇದನೆ ಮಾಡೋದು ಅಂದರೆ ಕತ್ತರಿಸೋದಲ್ಲ, ಜ್ಞಾನದಿಂದ ವಿಶೇಷವಾಗಿ ವಿಮರ್ಶೆ ಮಾಡಬೇಕು ಅಂತ ಅರ್ಥ. ಕತ್ತರಿಸೋದು ಅಂತ ಅರ್ಥ ಅಲ್ಲ. ಛಿದಿರ್ದ್ವೈದೀಕರಣೆ ಅಂತ ಧಾತು ಸರಿ ನಿಜ, ಆದರೆ ಸರಿಯಾಗಿ ತಿಳ್ಕೊಳ್ಬೇಕು. ಬಿಡಿಸಿ 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 ತಿಳ್ಕೊಳ್ಬೇಕು. ಪೂರ್ಣವಾದ ನಿಷ್ಕೃಷ್ಟವಾದ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಚಿತ್ವ ಅಂತ ಪ್ರಯೋಗವನ್ನು ಮಾಡಿದ್ದು. ಸರಿಯಾಗಿ ಅದರ ಜ್ಞಾನವನ್ನು ತಂದುಕೊಳ್ಬೇಕು ಅಂತ ಅರ್ಥ. ಆದ್ದರಿಂದ ಛೇದ ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ ವಿಮರ್ಶ ಏವ ಅಂತ ಬರೀತಾರೆ. ವಿಮರ್ಶೆ ಮಾಡಬೇಕು ಅಂತ ಅರ್ಥ. ಆವಾಗೇನಾಗುತ್ತೆ ಅಂದರೆ, ಆವಾಗ ತುಂಬ ವಿಮರ್ಶೆಯನ್ನು ಮಾಡಿದಾಗ ಈ ಸಂಸಾರ ಅನ್ನೋದು ನಮಗೆ ಬಂಧಕ ಆಗೋಲ್ಲ. ಸಂಸಾರದ ಒಳಗಡೆ ಇದ್ದು ನಾವು ಈ ಇಡೀ ಸಂಸಾರ ವೃಕ್ಷದಲ್ಲಿ ಏನೇನಿದೆ, ಇದರಲ್ಲಿ ಭಗವಂತನ ಸ್ವರೂಪ ಏನು, ಜಡದ ಸ್ವರೂಪ ಏನು, ಪ್ರಕೃತಿಯ ಸ್ವರೂಪ ಏನಿದು, ಲಕ್ಷ್ಮೀದೇವಿ ಮೊದಲಾದ ದೇವತೆಗಳ ಸ್ವರೂಪ ಏನು, ಅವರ ಕಾರ್ಯಗಳೇನು, ಇದನ್ನೆಲ್ಲ ತಿಳ್ಕೊಳ್ತಾ ವಿಶೇಷವಾಗಿ ವಿಮರ್ಶೆಯನ್ನು ಮಾಡಬೇಕು. ಆ ವಿಶೇಷವಾಗಿ ವಿಮರ್ಶೆಯನ್ನು ಮಾಡಿದ ಕೂಡಲೇ ಆವಾಗ ತಸ್ಯೈವ ಅಬಂಧಕಂ ಭವತಿ. ಆಗ ಯಾವ ವ್ಯಕ್ತಿ ಈ ರೀತಿಯಾಗಿ ವಿಮರ್ಶೆಯನ್ನು ಮಾಡ್ತಾನೋ ಅವನಿಗೆ ಈ ಸಂಸಾರ ಅನ್ನೋದು ಬಂಧಕವಾಗೋಲ್ಲ. ಸಂಸಾರದ ಒಳಗಡೆನೇ ಇದೆ ನಿಜ, ಆದರೆ ಇದನ್ನೆಲ್ಲ ವಿಮರ್ಶೆ ಮಾಡ್ದ, ಇದರ ಅಸ್ವಾತಂತ್ರ್ಯವನ್ನು ಗಮನಿಸ್ಕೊಂಡ, ಭಗವಂತನ ಸ್ವಾತಂತ್ರ್ಯವನ್ನು ತಿಳ್ಕೊಳ್ತಾನೆ. ವಿಮರ್ಶೆ ಮಾಡಿ 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 ಆವಾಗ ಅವನಿಗೆ ಈ ಸಂಸಾರ ಬಂಧಕ ಆಗೋಲ್ಲ ಅಂತಂತಾರೆ. ಅದನ್ನೇ ಹೇಳಿದ್ರು, ಮೂಲಸ್ಥಂ ಬ್ರಹ್ಮ ಪ್ರತೀಯತೆ. ಆನಂತರ ಮೂಲದ ಅಂತ ಏನು ಕರೆಸ್ಕೊಂಡ ಭಗವಂತ ಬ್ರಹ್ಮ ವಿಷ್ಣು, ಅವನ ಜ್ಞಾನ ಅನ್ನೋದು ನಮಗೆ ಅನಂತರದಲ್ಲಿ ಉಂಟಾಗತ್ತೆ. ಆದ್ದರಿಂದ ಶ್ರುತಿಯಲ್ಲೇ ಇದನ್ನು ತಿಳಿಸ್ತಾ ಇದ್ದಾರೆ. ವಿಮರ್ಶೋ ಹಿ ಛೇದ ಸತಂ ನ ಬಧ್ನಾತಿ ಬಧ್ನಾತಿ ಚ ಅನ್ಯಾನ್. ಯಾರು ಈ ಜಗದ್ವೃಕ್ಷವನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಇದರ ವಿಮರ್ಶೆಯನ್ನು ಮಾಡ್ತಾ ಮಾಡ್ತಾ ತಮ್ಮ ಸಂಬಂಧವನ್ನು ಕಟ್ಕೊಳ್ತಾ ಇರ್ತಾರಲ್ಲ, ವೈರಾಗ್ಯ ಸಹಿತವಾದ ಜ್ಞಾನ ಬರುತ್ತವರಿಗೆ. ಆ ಜ್ಞಾನ ಬಂದ ನಂತರದಲ್ಲಿ ಅವನಿಗೆ ವಿಶೇಷವಾಗಿ ಬ್ರಹ್ಮಜ್ಞಾನ ಬರುತ್ತೆ. ಈ ಸಂಸಾರ ಬಂಧಕವಾಗೋಲ್ಲ. ಸತಂ ನ ಬಧ್ನಾತಿ ಬಧ್ನಾತಿ ಚ ಅನ್ಯಾನ್. ಹೀಗೆ ತಿಳ್ಕೊಳ್ತಕ್ಕಂಥ ವ್ಯಕ್ತಿಯನ್ನು ಈ ಸಂಸಾರ ತನ್ನ ಬಂಧನಕ್ಕೆ ನಮ್ಮನ್ನು ಎಳ್ಕೊಳ್ಳಲ್ಲ. ಯಾರನ್ನ ಎಳ್ಕೊಳ್ಳುತ್ತೆ ಅಂದರೆ, ಯಾರು ಈ ಜಗದ್ವೃಕ್ಷದ ಸಂಪೂರ್ಣವಾದ ಪರಿಚಯವನ್ನು ಮಾಡಿಕೊಳ್ಳಲ್ಲ, ಮತ್ತೆ ಮತ್ತೆ ಅದರ ವಿಚಾರವನ್ನು ಮಾಡೋದಿಲ್ಲ, ವಿಮರ್ಶೆ ಮಾಡೋದಿಲ್ಲ, ಅಂಥ ವ್ಯಕ್ತಿಗಳನ್ನು ಈ ಸಂಸಾರ ಮತ್ತೆ ಮತ್ತೆ ತನ್ನ ತೆಕ್ಕೆ ಒಳಗಡೆ ಅದು ತಂದುಕೊಂಡ್ಬಿಡುತ್ತೆ ಅಂತ ತಿಳಿಸ್ತಾರೆ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅಂತ ಇಷ್ಟು ಹೇಳಿದರು. ಇಷ್ಟು ಹೇಳಿ ಆದ್ದರಿಂದ ವಿಶೇಷವಾಗಿ ವಿಮರ್ಶೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇಲ್ಲಿ ಹೇಳಿದ್ದು. ಹಾಗಾದರೆ ಏನು ವಿಮರ್ಶೆ ಮಾಡ್ದಂಗಾಯಿತು? ಮೂಲಭೂತನಾಗಿರತಕ್ಕಂಥವನು ವಿಷ್ಣು, ಆತ ಸ್ವತಂತ್ರನಿದ್ದಾನೆ. ಬೀಜಸ್ಥಾನದಲ್ಲಿರುವವಳು ಲಕ್ಷ್ಮೀದೇವಿ, ಅವಳು ನಿಯಾಮಕಳಾಗಿದ್ದಾಳೆ.
ಸತ್ವಗುಣ ರಜೋಗುಣಗಳು ಪ್ರಕೃತಿಯಲ್ಲಿರುವಂಥದ್ದು. ಪ್ರಕೃತಿಯಿಂದಲೇ ಆ ಸತ್ವಗುಣ ರಜೋಗುಣ ತಮೋಗುಣಗಳು ಉತ್ಪನ್ನವಾಯಿತು. ಅದರಿಂದಲೇ ಮಹತ್ತತ್ವ, ಅದು ಬ್ರಹ್ಮದೇವರ ಶರೀರ. ಅದರಿಂದ ಅಹಂಕಾರ ತತ್ವ, ರುದ್ರದೇವರ ಶರೀರ. ಅದರಲ್ಲಿ 3 ಪ್ರಭೇದಗಳು. ಇದೆಲ್ಲವನ್ನು ಕೂಡ ಆ ನಂತರದಲ್ಲಿ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಅರ್ಥ. ಆದ್ದರಿಂದ ಈ ಅಶ್ವತ್ಥನಾಮಕವಾದ ಜಗದ್ವೃಕ್ಷ ಇದೆಯಲ್ಲ, ಸಂಗರಹಿತರಾಗಿ ವಿಶೇಷವಾದ ಆಸಕ್ತಿಯನ್ನು ಹೊಂದಿ ಇದರ ಒಳಗಡೆನೇ ಮುಳುಕ್ಕೊಳ್ಳದೆ ನಾವು ಭಗವದ್ ಅನುಗ್ರಹದಿಂದ ಜ್ಞಾನದಿಂದ ಇದರ ಬಗ್ಗೆ ಸರಿಯಾಗಿ ವಿಮರ್ಶೆಯನ್ನು ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ ಅಂದರೆ ಮಾಡ್ತಾ ಮಾಡ್ತಾ ಓಹೋ ಮೂಲಭೂತನಾದವನು ವಿಷ್ಣು ಅಂತ ಗೊತ್ತಾಯಿತು. ಈ ಪ್ರಕೃತ್ಯಾದಿ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಗಳನ್ನು ಮಾಡತಕ್ಕಂಥ ಭಗವಂತ ವಿಷ್ಣು ಆತ ಸರ್ವೋತ್ತಮನಿದ್ದಾನೆ ಅಂತ ಜ್ಞಾನ ಬರುತ್ತೆ. ಆನಂತರ ಈ ಜಗತ್ತು ಕೂಡ ಅವಾಂತರವಾದ ಭೇದದಿಂದ ಕೂಡ್ಕೊಂಡಿದೆ. ಇದು ಪರತಂತ್ರವಾದದ್ದು. ಈ ಪ್ರಕೃತಿ, ಈ ಜಗತ್ತು, ಮಹದಾದಿ ತತ್ವಗಳು ಇದೆಲ್ಲವೂ ಕೂಡ ಪರತಂತ್ರವಾದದ್ದು. ಇದೆಲ್ಲ ಜ್ಞಾನ ನಮಗೆ ಅನಂತರದಲ್ಲಿ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಇನ್ನೇನು ಬರುತ್ತೆ ಅಂದರೆ ವಿಮರ್ಶೆ ಮಾಡಿದಾಗ ಇದು ಈ ಸಂಸಾರ ಅನ್ನೋದು ಇದು ಅನಾದಿ ಕಾಲದಿಂದ ಬರ್ತಾ ಇದೆ, ಮತ್ತೆ ಇನ್ನು ಅನಂತ ಕಾಲದವರೆಗೆ ಈ ಸಂಸಾರ ಹೀಗೆ ಸಾಕ್ತಾನೇ ಇರುತ್ತೆ ಅಂತ ನಾವು ಚೆನ್ನಾಗಿ ವಿವೇಚನೆ ಮಾಡಿ ನಾವು ಜ್ಞಾನವನ್ನು ತಂದುಕೊಳ್ಬೇಕು. ಈ ರೀತಿಯಾದ ಜ್ಞಾನರೂಪವಾದ ಛೇದನ ಅನ್ನೋದೇ ಇದರ ಕಾರ್ಯ. ಆದ್ದರಿಂದ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅಂತ ಇಷ್ಟು ಹೇಳಿ, ಅಸಂಗ ಎಂಬ ವೈರಾಗ್ಯ ಸಹಿತವಾಗಿರತಕ್ಕಂಥ ಜ್ಞಾನದಿಂದ ವಿಶೇಷವಾಗಿ ಜಗತ್ತಿನ ವಿಮರ್ಶೆಯನ್ನು ಮಾಡಬೇಕು ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಆ ದಿಕ್ಕಿನಲ್ಲಿ ನಾವು ಸಾಗೋದಕ್ಕೆ ಅದೇ ಶ್ರೀನಿವಾಸ ನಮಗೆ ಶಕ್ತಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ನಾವು ಶ್ಲೋಕಗಳ ಪಾರಾಯಣವನ್ನು ಮಾಡೋಣ. ಮನೆಯಲ್ಲಿ ಕುಳಿತಂಥ ತಾವೆಲ್ಲರೂ ಪುಸ್ತಕಗಳನ್ನು ತೆರೆದಿಟ್ಕೊಳ್ರಿ. ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಾವು ಪಠನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯಃ. ಶ್ರೀಭಗವಾನ್ ಉವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಃ ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ
असङ्गशस्त्रेण दृढेन छित्त्वा असङ्गशस्त्रेण दृढेन चित्वा ततः पदं तत्परिमार्गितव्यम् ततः पदं तत्परिमार्गितव्यम् यस्मिन् गता यस्मिन् गता न निवर्तन्ति भूयः न निवर्तन्ति भूयः तमेव चाद्यं तमेव चाद्यं पुरुषं प्रपद्ये पुरुषं प्रपद्ये यतः प्रवृत्तिः यतः प्रवृत्तिः प्रसृता पुराणी प्रसृता पुराणी निर्माणमोहा निर्माणमोहा जितसङ्गदोषाः जितसङ्गदोषाः अध्यात्मनित्या अध्यात्मनित्या विनिवृत्तकामाः विनिवृत्तकामाः द्वन्द्वैर्विमुक्ता द्वन्द्वैर्विमुक्ता सुखदुःखसंज्ञैः सुखदुःखसंज्ञैः गच्छन्त्यमूढाः गच्छन्तमूढाः पदमव्ययं तत् पदमव्ययं तत् न तद्भासयते सूर्यो न तद्भासयते सूर्यो न शशाङ्को न पावकः न शशाङ्को न पावकः यद्गत्वा न निवर्तन्ते यद्गत्वा न निवर्तन्ते तद्धाम परमं मम तद्धाम परमं मम ममैवांशो जीवलोके ममैवांशो जीवलोके जीवभूतः सनातनः जीवभूतः सनातनः मनश्चष्ठानीन्द्रियाणि मनश्चेन्द्रियाणि प्रकृतिस्थानि कर्षति प्रकृतिस्थानि कर्षति शरीरं यदवाप्नोति शरीरं यदवाप्नोति यच्चाप्युत्क्रामतीश्वरः यच्चाप्युत्क्रामतीश्वरः गृहीत्वैतानि संयाति गृहीत्वैतानि संयाति वायुर्गन्धानि वाशयात् वायुर्गन्धानि वाशयात् श्रोत्रं चक्षुस्पर्शनं च श्रोत्रं चक्षुस्पर्शनं च रसनं घ्राणमेव च रसनं घ्राणमेव च अधिष्ठाय मनश्चायम् अधिष्ठाय मनश्चायं विषयान् उपसेवते विषयान् उपसेवते उत्क्रामन्तं स्थितं वापि उत्क्रामन्तं स्थितं वापि भुञ्जानं वा गुणान्वितं भुञ्जानं वा गुणान्वितं विमूढानानुपश्यन्ति विमूढानानुपश्यन्ति पश्यन्ति ज्ञानचक्षुषः पश्यन्ति ज्ञानचक्षुषः यतन्तो योगिनश्चैनं यतन्तो योगिनश्चैनं पश्यन्त्यात्मन्यवस्थितम् पश्यन्त्यात्मन्यवस्थितं यतन्तोऽप्यकृतात्मानः यतन्तो प्रकृतात्मानः नैनं पश्यन्त्यचेतसः नैनं पश्यन्त्यचेतसः यदादित्यगतं तेजः यदादित्यगतं तेजः जगद्भासयतेऽखिलम् जगद्भासयतेऽखिलम् यच्चन्द्रमसि यच्चाग्नौ यच्चन्द्रमसि यच्चाग्नौ तत्तेजो विद्धि मामकम् तत्तेजो विद्धि मामकम् गामाविश्य च भूतानि गामाविश्य च भूतानि धारयाम्यहमोजसा धारयाम्यहमोजसा पुष्णामि चौषधीः सर्वाः पुष्णामि चौषधीः सर्वाः सोमो भूत्वा रसात्मकः सोमो भूत्वा रसात्मकः अहं वैश्वानरो भूत्वा अहं वैश्वानरो भूत्वा प्राणिनां देहमाश्रितः प्राणिनां देहमाश्रितः
ಪ್ರಾಣಾಪಾನಸಮಾಯುಕ್ತಃ प्राणापानसमायुक्तः ಪಚಾಮ್ಯನ್ನಂ ಚತುರ್ವಿಧಂ पचाम्यन्नं चतुर्विधम् ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ सर्वस्य चाहं हृदि सन्निविष्टः ಮತ್ತಸ್ಮೃತಿಃ मत्तस्मृतिः ಜ್ಞಾನಮಪೋಹನಂಚ ज्ञानमपोहनं च ವೇದೈಶ್ಚ ಸರ್ವೈಃ वेदैश्च सर्वैः ಅಹಮೇವ ವೇದ್ಯಃ अहमेव वेद्यः ವೇದಾಂತಕೃತ್ वेदान्तकृत् ವೇದವಿದೇವ ಚಾಹಂ वेदविदेव चाहम् ದ್ವಾವಿಮೌ ಪುರುಷೌ ಲೋಕೆ द्वाविमौ पुरुषौ लोके ಕ್ಷರಶ್ಚಾಕ್ಷರ ಏವ ಚ क्षरश्चाक्षर एव च ಕ್ಷರಃ ಸರ್ವಾಣಿ ಭೂತಾನಿ क्षरः सर्वाणि भूतानि ಕೂಟಸ್ಥೋ ಅಕ್ಷರ ಉಚ್ಯತೆ कूटस्थो अक्षर उच्यते ಉತ್ತಮಃ ಪುರುಷಸ್ತ್ವನ್ಯಃ उत्तमः पुरुषस्त्वन्यः ಪರಮಾತ್ಮೇತ್ಯುದಾಹೃತಃ परमात्मेत्युदाहृतः ಯೋ ಲೋಕತ್ರಯಮಾವಿಶ್ಯ यो लोकत्रयमाविश्य ಬಿಭರ್ತಿ ಅವ್ಯಯ ಈಶ್ವರಃ बिभर्ति अव्यय ईश्वरः ಯಸ್ಮಾಕ್ಷರಮತೀತೋಹಂ यस्माक्षरमतीतोऽहम् ಅಕ್ಷರಾದಪಿ ಚೋತ್ತಮಃ अक्षरादपि चोत्तमः ಅತೋಸ್ಮಿ ಲೋಕೆ ವೇದೇ ಚ अतोऽस्मि लोके वेदे च ಪ್ರಥಿತಃ ಪುರುಷೋತ್ತಮಃ प्रथितः पुरुषोत्तमः ಯೋ ಮಾಮೇವಮಸಮ್ಮೂಢಃ यो मामेव सम्मूढः ಜಾನಾತಿ ಪುರುಷೋತ್ತಮಂ जानाति पुरुषोत्तमम् ಸ ಸರ್ವವಿದ್ ಭಜತಿ ಮಾಂ स सर्वविद्भजति माम् ಸರ್ವಭಾವೇನ ಭಾರತ सर्वभावेन भारत ಇತಿ ಗುಹ್ಯತಮಂ ಶಾಸ್ತ್ರಂ इति गुह्यतमं शास्त्रम् ಇದಮುಕ್ತಂ ಮಯಾ ನಘ इदमुक्तं मया नघ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ एतद्बुद्ध्वा बुद्धिमान् स्यात् ಕೃತಕೃತ್ಯಶ್ಚ ಭಾರತ कृतकृत्यश्च भारत ಇತಿ ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಪುರಾಣಪುರುಷೋತ್ತಮಯೋಗೋ ನಾಮ पुराणपुरुषोत्तमयोगो नाम ಪಂಚದಶೋಧ್ಯಾಯಃ. पञ्चदशोऽध्यायः ಎಲ್ಲ ಶ್ಲೋಕಗಳನ್ನು 15ನೇ ಅಧ್ಯಾಯದ ಶ್ಲೋಕಗಳನ್ನು ಪಾರಾಯಣ ಮಾಡಿದ್ದೇವೆ. ಭಗವದ್ಗೀತೆಯ ಅಂತಿಮ ಶ್ಲೋಕವನ್ನು ಹೇಳ್ತಾ ಅನಂತರದಲ್ಲಿ ನಾವು ಪಠನ ಮಾಡಿದ ಸಂದರ್ಭದಲ್ಲಿ ನಮ್ಮಿಂದ ಜ್ಞಾತಾಜ್ಞಾತವಾಗಿ ಉಂಟಾದ ದೋಷಗಳನ್ನು ಪರಿಮಾರ್ಜನೆ ಮಾಡುವಂತಲೂ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಅವನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋಣ. ಜೊತೆಗೆ ಸಮಗ್ರ ಪ್ರಪಂಚದಲ್ಲಿ ಈ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಾ ಇರೋದರಿಂದ, ಇದರ ಪ್ರವಚನವನ್ನು ಕೇಳ್ತಾ ಇರೋದರಿಂದ ಉಂಟಾದಂಥ ಪುಣ್ಯದ ರಾಶಿಯಿಂದ ಸಮಸ್ತ ಜಗತ್ತಿಗೆ ಮಂಗಲವಾಗಲಿ ಅಂತಲೂ ಪ್ರಾರ್ಥನೆಯನ್ನು ಮಾಡೋಣ. ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀವಿಜಯೋ ಭೂತಿಃ तत्र श्रीविजयो भूतिः ಧ್ರುವ ನೀತಿರ್ಮತಿರ್ಮಮ ध्रुवानीतिर्मतिर्मम ಯದಕ್ಷರಪದಭ್ರಷ್ಟಂ यदक्षरपदभ्रष्टम् ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यतां देव ನಾರಾಯಣ ನಮೋಸ್ತುತೇ. नारायण नमोऽस्तु ते
ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ಶ್ರಿಯಕಾಂತಾಯ ಕಲ್ಯಾಣನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.